ನಮಸ್ಕಾರ ಸ್ನೇಹಿತರೆ. ಪ್ರತಿಯೊಬ್ಬರು ಕೂಡ ಚಿಕನನ್ನು ಇಷ್ಟಪಟ್ಟು ಸೇವನೆ ಮಾಡ್ತಾರೆ. ಆ ಚಿಕನಲ್ಲಿ ತಂದೂರಿ ಚಿಕನು, ಆ ಚಿಕನು, ಈ ಚಿಕನು, ನಾನಾ ರೀತಿಯ ವೆರೈಟಿ ಫುಡ್ಗಳನ್ನು ಮಾಡಿ ಸೇವನೆ ಮಾಡ್ತೀವಿ. ಆದರೆ ಈ ಚಿಕನ್ಗಳನ್ನು ಬೆಳೆಸುವಂಥ ಆ ಫಾರ್ಮ್ ಕೋಳಿಗಳಿರ್ಬೋದು, ಬಾಯ್ಲರ್ ಕೋಳಿಗಳಿರ್ಬೋದು, ಇದನ್ನು ಯಾವ ರೀತಿ ಬೆಳೆಸ್ತಾರೆ ಅಂದರೆ, ಪ್ರತಿಯೊಂದು ಕೋಳಿ ಕೂಡ 6ರಿಂದ 8 ವಾರದ ಒಳಗೆ ಆ ಕೋಳಿ ತುಂಬ ದೊಡ್ಡದಾಗಿ ಬೆಳೆಯೋ ಮಟ್ಟಕ್ಕೆ ಅದಕ್ಕೆ ಕೆಮಿಕಲ್ ರೀತಿಯಾದಂಥ ಫುಡ್ಗಳನ್ನು ನೀಡ್ತಾರೆ, ಇಂಜೆಕ್ಷನ್ಗಳನ್ನು ನೀಡ್ತಾರೆ. ಇಂಥ ಅನೇಕ ಪ್ರಾಸೆಸ್ಗಳಿಂದ ಆ ಕೋಳಿ 6ರಿಂದ 8 ವಾರದಲ್ಲಿ ತುಂಬ ದೊಡ್ಡದಾಗಿ ಬೆಳೆದು ಅದು ಮಾರ್ಕೆಟ್ಗೆ ಬರುತ್ತೆ ಸ್ನೇಹಿತರೆ. ಅದೇ ನಾವು ಊರಲ್ಲಿ ಹಳ್ಳಿಗಳಲ್ಲಿ ಬೆಳೆಯುವಂಥ ಕೋಳಿಗಳು, ಅದಕ್ಕೆ ಸಾಮಾನ್ಯವಾಗಿ ನಾವು ಮನೆಯಲ್ಲಿ ಏನಾಗ್ತದೆ, ಅಕ್ಕಿ ಹಾಕ್ತೀವಿ, ಗೋಧಿ ಹಾಕ್ತೀವಿ, ಇಲ್ಲ ರಾಗಿ ಹಾಕ್ತೀವಿ, ಇಲ್ಲ ಪ್ರಾಕೃತಿಕವಾಗಿ ಸಿಗುವಂಥ ಆಹಾರಗಳನ್ನು ಆ ಕೋಳಿ ತಿಂದು ಬೆಳವಣಿಗೆ ಆಗುತ್ತೆ. ಈ ಕೋಳಿಗೆ ಬೆಳವಣಿಗೆಗೂ ಆ ಕೋಳಿಯ ಬೆಳವಣಿಗೆಗೂ ಸುಮಾರು 3ರಿಂದ 4 ತಿಂಗಳ ಕಾಲ ಡಿಫ್ರೆನ್ಸ್ ಇದ್ದೇ ಇರುತ್ತೆ ಸ್ನೇಹಿತರೆ. ಮೊದಲನೇದಾಗಿ ಈ ಕೋಳಿಯನ್ನು ನೀವು ಅಬ್ಸರ್ವ್ ಮಾಡಿ, ಅದು ಅದರ ಗೂಡೊಳಗೆಲ್ಲ ಹಾಕಿದಾಗ ಅದು ಎದ್ದೇಳಕ್ಕೂ ಆಗಲ್ಲ, ಕೂತ್ಕೊಂಡೇ ಇರುತ್ತೆ. ಮತ್ತು ಒಂದು ಕೋಳಿ ಇನ್ನೊಂದು ಕೋಳಿ ಜೊತೆ ಜಗಳ ಮಾಡಲ್ಲ, ಎದ್ದು ಓಡಾಡೋಕ್ಕಾಗಲ್ಲ, ಓಡಲ್ಲ. ಅದೊಂದು ಮಾನಸಿಕ ಅಸ್ವಸ್ಥ ರೀತಿಯಲ್ಲಿ ಆ ಕೋಳಿ ಬಿಹೇವ್ ಮಾಡ್ತಾ ಇರುತ್ತೆ. ಯಾಕೆ ಅದು ಆ ರೀತಿ ಮಾಡ್ತಿರುತ್ತೆ ಅಂದರೆ, ಒಂದು ಎಕ್ಸಾಂಪಲ್ಗೆ ಹೇಳ್ಬೇಕಂದ್ರೆ, ಒಂದು 10 ವರ್ಷದ ಹುಡುಗ ಒಂದು 50 kg ತೂಕದಷ್ಟು ಅವನ ದೇಹ ಬೆಳೆದ್ರೆ ಅವನಿಗೆ ಏನು ತಾನೇ ಮಾಡೋಕ್ಕೆ ಸಾಧ್ಯವಾಗುತ್ತೆ? ಆ ಚುರುಕುತನ ಅನ್ನೋದು ಆ ಕೋಳಿಗಳಲ್ಲಿ ಇರಲ್ಲ. ಯಾಕಂದ್ರೆ ಅದು ಆ ಮಾಂಸಕ್ಕೋಸ್ಕರನೇ ಅದನ್ನು ತಯಾರಿಸಿದಂಥ ಕೋಳಿ. ಅದೇ ನೀವು ಹಳ್ಳಿಗಳಲ್ಲಿ ಮನೆಗಳಲ್ಲಿ ಬೆಳೆದ ಕೋಳಿಗಳನ್ನು ನೀವು ಹಿಡಿಯೋಕ್ಕಾಗಲ್ಲ. ನೀವು ಒಂದು ಹೆಜ್ಜೆ ಇಡೋಷ್ಟರಲ್ಲಿ ಅದು ಸುಮಾರು ಒಂದು 10 ಅಡಿ 15 ಅಡಿ ಆರಿ ಓಡೋಗಿರುತ್ತೆ, ಅಷ್ಟು ಚುರುಕಾಗಿರುತ್ತೆ. ಆ ಕೋಳಿಯ ಮಾಂಸಗಳಿಗೂ ಈ ಕೋಳಿಯ ಮಾಂಸಗಳಿಗೂ ಅಜಗಜಾಂತರವಾದ ವ್ಯತ್ಯಾಸ ಇದೆ ಸ್ನೇಹಿತರೆ. ಇದರಲ್ಲಿ ಇನ್ನೊಂದು ತುಂಬ ಸೂಕ್ಷ್ಮವಾಗಿ ತುಂಬ ನೀವು ಯೋಚನೆ ಮಾಡೋಂಥ ವಿಚಾರ ಅಂದರೆ, ಈ ಕೋಳಿಗಳು ಬಂದು ಇದು ಗಂಡು ಅಲ್ಲ, ಇದು ಹೆಣ್ಣು ಅಲ್ಲ. ಗಂಡು ಅಲ್ಲ, ಹೆಣ್ಣು ಅಲ್ಲ ಅಂದರೆ ಇದು ಯಾವ ರೀತಿಯಾದಂಥ ಕೋಳಿಗಳನ್ನು ನೀವೇ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ಮಾರ್ಕೆಟ್ಗೆ ಬರುವಂಥ ಎಲ್ಲ ಕೋಳಿಗಳು ಕೂಡ ಅದು ಮಾಂಸಕ್ಕಂತಲೇ ಅದು ಸೃಷ್ಟಿಸಲ್ಪಟ್ಟ, ಅದನ್ನು ತಯಾರಿಸಲ್ಪಟ್ಟ, ಬೆಳೆಸಲ್ಪಟ್ಟಂಥ ಕೋಳಿಗಳು. ಅದರಿಂದ ಅದು ಗಂಡುನಾಗಿರಲ್ಲ, ಹೆಣ್ಣುನಾಗಿರಲ್ಲ, ಅದು ಖಾಲಿ ಬಾಯ್ಲರ್ ಮಾತ್ರ ಆಗಿರುತ್ತೆ. ಆ ಮಾಂಸ ಸೇವನೆಯಿಂದ ನಮಗೇನಾದರೂ ಆರೋಗ್ಯಕ್ಕೆ ಉತ್ತಮ, ಅದರಿಂದ ನಮ್ಮ ಆರೋಗ್ಯ ವೃದ್ಧಿ ಆಗುತ್ತೆ, ಇಲ್ಲ ಇನ್ನೊಂದು ಏನೋ ನಮಗೆ ಅದರಿಂದ ಪ್ರೋಟೀನ್ ಸಿಗುತ್ತೆ, ಶಕ್ತಿಗಳು ಸಿಗುತ್ತೆ ಅಂತ ನಾವೇನಾದರೂ ಯೋಚಿಸಿದ್ರೆ ಅದು ಖಂಡಿತ 100ಕ್ಕೆ 100% ಅದು ಸುಳ್ಳು ಸ್ನೇಹಿತರೆ. ಆ ರೀತಿ ಬೇಕಾದ್ರೆ ಪ್ರಚಾರ ಮಾಡ್ಬೋದು. ನನ್ನ ಉದ್ದೇಶ ಅಷ್ಟೇ, ಪ್ರತಿಯೊಬ್ಬರೂ ಕೂಡ ಪ್ರತಿಯೊಂದು ವಿಚಾರವನ್ನು ತಿಳಿದುಕೊಂಡಾದ ಸರಿಯಾದ ನಿರ್ಧಾರವನ್ನು ತಗೊಂಡು ಅವರವರ ಆರೋಗ್ಯವನ್ನು ಕಾಪಾಡ್ಕೊಳ್ಬೇಕು ಅನ್ನೋ ಉದ್ದೇಶದಿಂದ ಅನೇಕ ರೀತಿಯಾದಂಥ ಉತ್ತಮ ವಿಚಾರಗಳನ್ನು ನಾನು ಹಿಂದೆ ಕೂಡ ತಿಳಿಸ್ತಾ ಬರ್ತೀನಿ, ಇವತ್ತು ಕೂಡ ತಿಳಿಸ್ತೀನಿ, ಮುಂದೆ ಕೂಡ ತಿಳಿಸ್ತಾ ಹೋಗ್ತಾನೆ ಇರ್ತೀನಿ. ಯಾಕಂದರೆ ಪ್ರತಿಯೊಬ್ಬರಿಗೂ ಚಿಕನ್ ಇಲ್ಲದೆ ಯಾರಿಗೂ ಇರೋಕ್ಕೆ ಸಾಧ್ಯನೇ ಇಲ್ಲ. ಆದರೆ ಆಸೆ ಪಟ್ಟು ತಿನ್ನುವಂಥ ಪ್ರತಿಯೊಂದು ಆಹಾರಗಳು ಕೂಡ ನಮ್ಮ ಆರೋಗ್ಯಕ್ಕೆ ಉತ್ತಮವಾಗಿರುವಂಥ ಆಹಾರನೇ ಆಗಿರಬೇಕು ಅನ್ನೋದೇ ನನ್ನ ಉದ್ದೇಶ ಸ್ನೇಹಿತರೆ. ಅದಕ್ಕೋಸ್ಕರ ನೀವು ಊರಲ್ಲಿ ಬೆಳೆದ ಕೋಳಿಗಳಾಗಿರ್ಬೋದು, ಮನೆಯಲ್ಲಿ ಬೆಳೆದ ಕೋಳಿಗಳಾಗಿರ್ಬೋದು, ಅಂಥ ಕೋಳಿಗಳನ್ನು ಸೇವನೆ ಮಾಡಬೇಡಿ ಅಂತ ನಾನು ಹೇಳಲ್ಲ. ಅದನ್ನು ಸೇವನೆ ಮಾಡಿ, ಯಾಕಂದರೆ ಅದು ಪ್ರಾಕೃತಿಕವಾಗಿ ಬೆಳೆದಿರುತ್ತೆ, ಅದು ಪ್ರಾಕೃತಿಕ ಇದ್ದಂಥ ಆಹಾರಗಳನ್ನು ಸೇವನೆ ಮಾಡಿ ಬೆಳೆದಿರುತ್ತೆ. ಸೊ ಆ ಕೋಳಿ ಇಷ್ಟಪಟ್ಟು ಸೇವನೆ ಮಾಡೋರಿಗೆ ಏನೂ ಅಡ್ಡಿಲ್ಲ, ಖಂಡಿತ ಸೇವನೆ ಮಾಡ್ಬೋದು. ಆದರೆ ನೀವೇನಾದರೂ ಈ ಕೋಳಿಗಳನ್ನು, ಫಾರ್ಮಲ್ಲಿ ಬೆಳೆದ ಕೋಳಿಗಳನ್ನು, ಮಾಂಸಕ್ಕಂತಲೇ ಬೆಳೆದ ಈ ಬಾಯ್ಲರ್ ಕೋಳಿಗಳನ್ನು ಸೇವನೆ ಮಾಡೋದಾದರೆ ಒಂದು ಸಲ ಯೋಚನೆ ಮಾಡಿ ಸ್ನೇಹಿತರೆ. ಅದು ಕೂಡ ಪ್ರೆಗ್ನೆಂಟ್ ಆಗಿರೋರು ಯಾವುದೇ ಕಾರಣಕ್ಕೂ ಇಂಥ ಕೋಳಿಗಳನ್ನು ಅತಿ ಹೆಚ್ಚು ಆ ಸಮಯದಲ್ಲಿ ಮಗು ಒಂದು ಹುಟ್ಟೋವರೆಗೂ, ಅದರ ನಂತರದವರೆಗೂ ಈ ಕೋಳಿಗಳನ್ನು ಸೇವನೆ ಮಾಡೋಕ್ಕೆ ಹೋಗಬೇಡಿ. ಅನೇಕ ಜನರು ಪ್ರೆಗ್ನೆಂಟ್ ಇರುವ ಸಮಯದಲ್ಲಿ ಬರೀ ಇಂಥ ಕೋಳಿಗಳನ್ನೇ ಸೇವನೆ ಮಾಡಿದ ನಂತರ ಹುಟ್ಟುವಂಥ ಮಕ್ಕಳನ್ನು ಅವರೇ ಹೇಳಿದ್ದಾರೆ. ಕೆಲವೊಬ್ಬರು ಅವರ ಅಭಿಪ್ರಾಯಗಳನ್ನೇ ಅವರೇ ಹಂಚ್ಕೊಂಡಿದ್ದಾರೆ. ಅಷ್ಟು ಆರೋಗ್ಯಕರವಾದಂಥ ಮಗು ಇರಲಿಲ್ಲ ಅನ್ನೋದು ಅನೇಕ ಜನರು ಹೇಳೋದನ್ನು ನಾನು ಕಣ್ಣಾರೆ ಕೇಳಿದ್ದೇನೆ. ಇದು ಆಯುರ್ವೇದಿಕ್ ಡಾಕ್ಟ್ರುಗಳಲ್ಲೂ ಕೂಡ ಇಂಥ ಒಂದು ತೊಂದರೆಗಳನ್ನು ಅವರು ಹಂಚಿಕೊಂಡ ವಿಚಾರಗಳನ್ನು ನಾನು ಓದಿ ತಿಳ್ಕೊಂಡಿದ್ದೇನೆ, ವಿಡಿಯೋಗಳಲ್ಲಿ ಕೂಡ ತಿಳಿದುಕೊಂಡು ಇದ್ದೇನೆ ಸ್ನೇಹಿತರೆ. ವಿಷಯ ಅಷ್ಟೇ, ಏನಾದರೂ ಒಂದು ದುಡ್ಡು ಖರ್ಚು ಮಾಡಿ ಈ ಒಂದು ಆಹಾರವನ್ನು ಸೇವಿಸ್ತಿರೋ, ಇಲ್ಲ ಇನ್ನೊಂದು ಏನೋ ತಗೊಳ್ತಿರೋ, ಬಟ್ ಆ ದುಡ್ಡಿಗೆ ಕೊಡುವಂಥ ಮೌಲ್ಯ ಮತ್ತು ಅದು ನಮ್ಮ ದೇಹಕ್ಕೆ ಕೊಡುವಂಥ ಗುಣಮಟ್ಟ, ಆರೋಗ್ಯ ತುಂಬ ಮುಖ್ಯವಾಗಿರುತ್ತೆ ಸ್ನೇಹಿತರೆ. ಆರೋಗ್ಯವಿದ್ದರೆ ಎಲ್ಲವೂ ಇದ್ದಂಗೆ. ಆರೋಗ್ಯವೇ ಐಶ್ವರ್ಯ, ಆರೋಗ್ಯವೇ ಅಂತಸ್ತು, ಆರೋಗ್ಯವೇ ಎಲ್ಲ. ಆರೋಗ್ಯ ಒಂದು ಸರಿ ಇದ್ದರೆ ನಾವು ಏನನ್ನು ಬೇಕಾದರೂ ಜೀವನದಲ್ಲಿ ಸಾಧಿಸ್ಬೋದು, ಪಡಿಬೋದು. ಆ ಆರೋಗ್ಯವನ್ನು ಉತ್ತಮ ರೀತಿಯಲ್ಲಿ ನಾವು ಕಾಪಾಡ್ಕೊಳ್ಬೇಕು ಅಂದರೆ ಸರಿಯಾದ ರೀತಿಯಲ್ಲಿ ಮಾಹಿತಿಯನ್ನು ಪಡೆದು
ಉತ್ತಮವಾದ ಆಹಾರಗಳನ್ನು ಸೇವನೆ ಪ್ರತಿಯೊಬ್ಬರು ಕೂಡ ಮಾಡಬೇಕು ಅನ್ನೋದೇ ನನ್ನ ಉದ್ದೇಶ. ಯಾಕೆ ಯಾರೂ ಕೂಡ ಆ ಕೋಳಿಗಳನ್ನು ಬಳಸಲ್ಲ ಅಂದರೆ ಅದರಲ್ಲಿ ಪರಿವರ್ತನೆ ತರ್ತಾರೆ. ಗುಣಮಟ್ಟವಾದಂಥ ಕೋಳಿಗಳು ಜನರಿಗೆ ಸಿಗೋ ರೀತಿಯಲ್ಲಿ, ಇಲ್ಲ ನಾವು ಏನು ಹಳ್ಳಿಗಳಲ್ಲಿ ಬೆಳಿತೇವೆ ಈ ರೀತಿಯಾದಂಥ ಕೋಳಿಗಳು ಅತಿ ಹೆಚ್ಚು ಬೆಳವಣಿಗೆ ಆಗೋ ರೀತಿಯಲ್ಲಿ ಪ್ರೋತ್ಸಾಹನ ನೀಡಿ ಅಂಥ ಕೋಳಿಗಳನ್ನು ಬೆಳೆಸಿ ನೈಸರ್ಗಿಕವಾಗಿ ಬೆಳೆದಂಥ ಕೋಳಿಗಳನ್ನು, ಅಂಥ ಕೋಳಿಗಳನ್ನ ಮಾರುಕಟ್ಟೆಗೆ ತಿಂದು ಅಂಥ ಮಾಂಸಗಳನ್ನು ಜನರೇನೋ ಸೇವನೆ ಮಾಡಿದರೆ ಅದರಿಂದ ಆರೋಗ್ಯವು ಅವರ ಮನುಷ್ಯನ ದೇಹ ಯಾವುದೇ ಕಾರಣಕ್ಕೂ ಮಾಂಸಪ್ರಿಯವಾದಂಥ ದೇಹವಲ್ಲ. ಅದು ವಿಚಾರ ಬೇರೆ. ಯಾಕಂದರೆ ಈಗ ಮಾಂಸ ತಿನ್ನುವವರನ್ನು, ಮಾಂಸಾಹಾರಿಗಳನ್ನು ಮಾಂಸ ತಿನ್ಬಿಡಿ ಅಂತ ಹೇಳೋಕ್ಕೆ ಯಾರಿಂದ ಸಾಧ್ಯ ಇಲ್ಲ. ಅದು ಅವರವ್ರ ರೈಟ್ಸ್, ಅವರವ್ರ ಇಷ್ಟ, ಅವ್ರು ಏನು ಬೇಕಾದ್ರೂ ಸೇವನೆ ಮಾಡಬಹುದು. ಅದ್ರ ಬಗ್ಗೆ ಯಾರು ಯಾವುದೇ ರೀತಿಯಾದಂಥ ಹೇಳಿಕೆನಾಗಿರ್ಬೋದು ಕೊಡಲೂಬಾರ್ದು. ಅದು ಅವರ ಆಹಾರ, ಅವರವರ ಇಚ್ಛೆ, ಅವರವ್ರ ಇಷ್ಟ. ನನ್ನ ಉದ್ದೇಶ ಇಷ್ಟೇ, ಆ ಆಹಾರಗಳು ಗುಣಮಟ್ಟವಾದಂಥ ಆಹಾರಗಳು ಜನರು ಸೇವಿಸಲಿ ಅನ್ನೋದೇ ನನ್ನ ಉದ್ದೇಶವಾಗಿದೆ ಸ್ನೇಹಿತರೆ. ಆದಷ್ಟು ಇಂಥ ಕೋಳಿಗಳ ಮಾಂಸ ಸೇವನೆ ಮಾಡೋದನ್ನು ಅವಾಯ್ಡ್ ಮಾಡಿ, ನಿಮ್ಗೆ ಹಾಗೂ ಮಾಂಸವನ್ನು ಸೇವನೆ ಮಾಡಬೇಕು ಅಂತ ಅನಿಸಿದ್ರೆ ಏನು ನಾಟಿ ಕೋಳಿಗಳಂತೇವಿ, ಒಂದು 100 ರೂಪಾಯಿ 50 ರೂಪಾಯಿ ಜಾಸ್ತಿ ಆದರೂ ಪರವಾಗಿಲ್ಲ ಅಂಥ ಮಾಂಸಗಳನ್ನು ಸೇವಿಸಿ. ಆರೋಗ್ಯಕ್ಕಿಂತ ದೊಡ್ಡದಾದದ್ದು ಇನ್ನೊಂದು ಯಾವುದೂ ಇಲ್ಲ ಸ್ನೇಹಿತರೆ. ಇಂಥ ಅನೇಕ ಉತ್ತಮವಾದ ವಿಚಾರಗಳನ್ನು ಈ ಚಾನಲ್ ಮೂಲಕ ನಿಮಗೆ ತಿಳಿಸಬರ್ತೀನಿ ಕೂಡ. ಈ ವಿಡಿಯೋ ಇಷ್ಟ ಆದರೆ 4 ಜನಕ್ಕೆ ಈ ವಿಷಯವನ್ನು ತಲುಪಿಸೋಕ್ಕೋಸ್ಕರ ಈ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕೂಡ ತಿಳಿಸ್ಕೊಡಿ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಉತ್ತಮವಾದ ವಿಚಾರನ ತಗೊಂಡು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.